ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ನಮ್ಮ ಕರ್ನಾಟಕ ಚಾನಲ್ಗೆ. ಸೊ ಆ್ಯಕ್ಚುಲಿ ಇವತ್ತು ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಲ್ಲ, ಸೊ ಈ ಟ್ವೀಟ್ ಏನಾದರೂ ನೋಡಿದ್ದೀರಾ? ಸೊ ಇದು ನರೇಂದ್ರ ಮೋದಿ ಅವರ ಟ್ವೀಟ್ ಇವತ್ತು, ಓಕೆನಾ? ಸೊ ಅವ್ರು ಏನು ಹೇಳಿದ್ದಾರೆ ಆ್ಯಂಡ್ ಅವರ ಇವತ್ತು ಲೈಕ್ ಡೊನಾಲ್ಡ್ ಟ್ರಂಪು ಮತ್ತು ಮೋದಿಯವರ ಕಾನ್ವರ್ಸೇಷನ್ ಏನಾಯಿತು, ಸೊ ಅದರಿಂದ ನಮಗೆ ಏನು ಬೆನಿಫಿಟ್ಟು, ಯಾಕೆ ಇದು ಇಂಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ ಅನ್ನೋದು ನೋಡೋಣ ಬನ್ನಿ. ಓಕೆ, ಸೊ ಈ ಟ್ವೀಟಲ್ಲಿ ಏನಪ್ಪ ಹೈಲೈಟು ಅಂತ ಅಂದರೆ ಲೈಕ್ ಟ್ರಂಪ್ ಆಗಲಿ ಲೈಕ್ ಇಂಡಿಯನ್ ಗೌರ್ಮೆಂಟ್ ಏನು ಕಾನ್ವರ್ಸೇಷನ್ ನಡೀತು, ಸೊ ಏನು ಅಂತ ಅಂತಂದರೆ ನಥಿಂಗ್ ಬಟ್ ಲೈಕ್ ತುಂಬ ಹ್ಯಾಪಿಯಲ್ಲಿದ್ದಾರೆ. ಯಾರು ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ಆಗಲಿ, ಇನ್ವೆಸ್ಟರ್ಸ್ ಆಲ್ಸೋ ಸಮಥಿಂಗ್ ಲೈಕ್ ದಟ್ ಎವ್ರಿಥಿಂಗ್, ಓಕೆನಾ? ಲೈಕ್ ನ್ಯೂ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡೋ, ಮ್ಯಾನುಫ್ಯಾಕ್ಚರ್ ಮಾಡೋರು, ಸೊ ಅವರೆಲ್ಲ ಬಂದ್ಬಿಟ್ಟು ಹ್ಯಾಪಿಯಾಗಿ. ಏನು ಹ್ಯಾಪಿ, ಅದರಿಂದ ಏನು ಕಾನ್ವರ್ಸೇಷನ್ ನಡೀತು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆ್ಯಕ್ಚುಲಿ ಏನು ಅಂತಂದರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, ಓಕೆನಾ? ಇಂಡಿಯಾದಲ್ಲಿ ಪ್ರಾಡಕ್ಟ್ನ ಮೇಕ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ನಾಟ್ ಓನ್ಲಿ ಫಾರ್ ದ US ಕಂಪನಿ ಆಗಲಿ, ಚೈನಾ ಆ ಥರ. ಸೊ ಆಲ್ಮೋಸ್ಟ್ ಎಲ್ಲ ಯಾರ ಕಡೆ ಟೈಪ್ ಆಗಿರ್ತೀವೋ ನಾವು ಅದು ಸೆಂಡ್ ಮಾಡ್ತೀವಿ, ಓಕೆನಾ? ಸೊ ಏನಾಗಿದೆ ಅಂತಂದರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗೆ 18% ಟ್ಯಾರಿಫ್ ಅನ್ನೋದು ರೆಡ್ಯೂಸ್ ಮಾಡಿದ್ದಾರೆ. ಯಾರು? US ಗೌರ್ಮೆಂಟ್, ಅಮೇರಿಕಾದವರು. ಬಿಕಾಸ್ ಮುಂಚೆ ಬಂದ್ಬಿಟ್ಟು 25% ಇತ್ತು. ಸೊ ಅದು ವಿಚ್ ಈಸ್ ರಿಯಲಿ ಬ್ಯಾಡ್, ಓಕೆನಾ? ಸೊ ಇಂಪೋರ್ಟ್ ಟ್ಯಾಕ್ಸ್ ಅನ್ನೋದು. ಸೊ ಓಕೆ, ಬಟ್ ದ ಥಿಂಗ್ ಈಸ್ ಏನು ಅಂತಂದರೆ ನಾರ್ಮಲಿ ಟ್ಯಾರಿಫ್ ಅಂದರೆ ಏನು? ಸೊ ನಾರ್ಮಲ್ ಪೀಪಲ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಟ್ಯಾರಿಫ್ ಅಂದರೆ ಏನು ಅಂತ, ಓಕೆನಾ? ಸೊ ಆ ಟ್ಯಾರಿಫ್ ಟ್ಯಾಕ್ಸ್ ಆರ್ ಸಮಥಿಂಗ್ ಲೈಕ್ ದಟ್ ಏನು ಅಂತಂದರೆ ಟ್ಯಾರಿಫ್ ಅನ್ನೋದು ಇಂಪೋರ್ಟ್ ಟ್ಯಾಕ್ಸ್ ಅಂತಾರೆ. ಒಂದು ಇಂಡಿಯನ್ ಪ್ರಾಡಕ್ಟ್ನ ಮೇಕ್ ಮಾಡಿ ನಾವೇನು ಮಾಡ್ತೀವಿ, ಅಮೇರಿಕನಿಗೆ ಕಳಿಸ್ತಾರಲ್ಲ, ಸೊ ಅಮೇರಿಕನ್ ಗೌರ್ಮೆಂಟು ಒಂದು ಟ್ಯಾಕ್ಸ್ ಅಂತ ಚಾರ್ಜ್ ಮಾಡ್ತಾರೆ. ಅದೇನು ಅಂತಂದರೆ ಅದನ್ನೇ ಟ್ಯಾರಿಫ್ ಅಂತ ಹೇಳ್ತಾರೆ. ಟ್ಯಾರಿಫ್ ಅಂದರೆ ಏನಂತ ನೋಡಿದ್ರಲ್ವ? ಸೊ ಈಗ ಜಾಸ್ತಿ ಇರೋದಕ್ಕಿಂತ ಸೊ ಏನಾಗುತ್ತೆ, ಜಾಸ್ತಿ 25% ಇತ್ತಲ್ಲ, ಏನಾಗುತ್ತೆ ಅಂತ ನೋಡಿದಾಗ ಏನಾಗುತ್ತೆ, ಗೌರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೇಲ್ಸ್ನ ಬಂದ್ಬಿಟ್ಟು ಕಮ್ಮಿ ಆಗುತ್ತೆ, ಓಕೆನಾ? ಸೊ ನಾರ್ಮಲಾಗಿ ನಾವು ಇಂಪೋರ್ಟ್ ಅಂದರೆ ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರು ಇಂಪೋರ್ಟ್ ಅಷ್ಟು ಅಮೌಂಟ್ ಡ್ಯೂಟಿ ಕಟ್ಬಿಟ್ಟು ಅಂದರೆ ಚಾರ್ಜ್ ಹಾಕ್ದಾಗ, ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಅವರು ಸೇಲ್ಸ್ ಬಂದ್ಬಿಟ್ಟು ಲೈಕ್ ಕಮ್ಮಿ ಆಗುತ್ತೆ. ಪ್ಲಸ್ ಇನ್ ದ ಸೆನ್ಸ್ ಅವ್ರ ಪ್ರಾಡಕ್ಟ್ನ ಪ್ರೈಸ್ನ ಬಂದು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಸೇಲ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಇಂಡಿಯಾದಲ್ಲಿ ಏನಾಗುತ್ತೆ, ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅವಾಗ ಪ್ರೊಡಕ್ಷನ್ ಕಮ್ಮಿ ಆದಾಗ, ಐ ಮೀನ್ ಸೇಲ್ಸ್ ಕಮ್ಮಿ ಆದಾಗ ಮಾರ್ಕೆಟಲ್ಲಿ ಯಾರು ತಗೊಳ್ಳಿಲ್ಲ ಅಂತಂದರೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಆಗಲಿಲ್ಲ ಅಂತಂದರೆ ಸ್ಯಾಲ್ರಿ, ಲೇಬರ್ ಲೈಕ್ ಆ ಥರ ಜಾಬ್ಸ್ ಎಲ್ಲ ಲೇ ಆಫ್ ಆಗೋದು ಅಂತಂದರೆ ತುಂಬ ಥರ ಇದೆ. ಸೊ ಕಮ್ಮಿ ಆಯಿತು ಅಂದರೆ ಏನಾಗುತ್ತೆ ಅಂತಂದರೆ ಸೇಮ್ ಅದೇ ಥರ ಆಬ್ವಿಯಸ್ಲಿ ಡೇಟಾ ಆಪೋಸಿಟೇ ಬರುತ್ತೆ. ಏನೇನು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಸೊ ಎಲ್ಲನೂ ಕೂಡ ಜಾಸ್ತಿ ಆಗುತ್ತೆ. ಐ ಮೀನ್ ಸೇಲ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರಿಗೆ ಚೀಪರಾಗಿ ಸಿಗುತ್ತೆ, ಬಟ್ ಪ್ರೈಸ್ನ ಲೆಸ್ ಆಗಿ ಸಿಗುತ್ತೆ. ಸೊ ಅವಾಗ ಮೋರ್ ಪೀಪಲ್ನ ಏನು ಮಾಡ್ತಾರೆ, ಬೈ ಮಾಡಿದಾಗ ನಮಗೇನಾಗುತ್ತೆ, ಆರ್ಡರ್ಸ್ನ ಬಂದು ಜಾಸ್ತಿ ಸಿಗುತ್ತೆ. ಪ್ಲಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ಕೆಲಸ ಲೈಕ್ ಜಾಬ್ ಇಲ್ದಲೇ ಇರೋರು ಇದು ಮಾಡ್ತಿರ್ತಾರೆ, ಅವರಿಗೆ ಜಾಬ್ ಕೂಡ ಸಿಗುತ್ತೆ ಜಾಸ್ತಿ, ಓಕೆನಾ? ಇಂಡಿಯನ್ ಮ್ಯಾನುಫ್ಯಾಕ್ಚರ್ಗೆ ತುಂಬ ಕಂಪನೀಸ್ಗಳಿಗೆ ಬಂದ್ಬಿಟ್ಟು ತುಂಬ ಬೆನಿಫಿಟ್ ಆಗಿದೆ. ಸೊ ಯಾರ್ಯಾರಿಗೆ ಅಂತ ಅಂದರೆ ಟೆಕ್ಸ್ಟೈಲ್ಸ್ ಆ್ಯಂಡ್ ಗಾರ್ಮೆಂಟ್ಸು, ಆದಮೇಲೆ ಆಟೋ ಪಾರ್ಟ್ಸ್ ಆಗಲಿ, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಗೂಡ್ಸ್ ಆಗಲಿ, ಈ ಎಲ್ಲ ಸೆಕ್ಟರ್ಗೂ ಬಂದ್ಬಿಟ್ಟು ತುಂಬ ಬೆನಿಫಿಟ್ಸ್ ಇದೆ. ಬಿಕಾಸ್ ದೀಸ್ ಆರ್ ದ ಪ್ರಾಡಕ್ಟ್. ಇದರಲ್ಲಿ ಯಾವ್ದ್ಯಾವ್ದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಇದನ್ನೇ ಜಾಸ್ತಿ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಇದರಿಂದ ನಮಗೇನು ಸಿಗುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಒಂದು ಪುಲ್ ಬ್ಯಾಕ್ ಅನ್ನೋದು, ಲೈಕ್ ತುಂಬ ಆರ್ಡರ್ಸು, ತುಂಬ ಎಕ್ಸ್ಪೋರ್ಟ್ ಇದಾಗೋದಂತೂ ಪಕ್ಕ ಇದಾಗುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಇಂಡಿಯನ್ ಗೌರ್ಮೆಂಟ್ ಇದರಿಂದ ಎಕನಾಮಿಕ್ ಅನ್ನೋದು ಸ್ವಲ್ಪ ಗ್ರೋ ಆಗುತ್ತೆ ಅನ್ನೋದನ್ನು ಪಕ್ಕ ಗ್ಯಾರಂಟಿ. ಸೊ ಈ ಟ್ವೀಟಲ್ಲಿ ಒಂದು ಬಿಗ್ಗೆಸ್ಟ್ ಲೈನು ಮತ್ತು ಈ ಲೈಕ್ ಎಕನಾಮಿಕ್ ವರ್ಲ್ಡೇ ಸ್ವಲ್ಪ ಶೇಕ್ ಆಗುವಂತಹ ಲೈನ್ ಅಂತೂ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೋದಿ. ಏನೋ ಅಂತಂದರೆ ಒಬ್ಬರು ಅಂದರೆ ಟೂ ಪೀಪಲ್ಸ್, ಲಾರ್ಜ್ ಎಕನಾಮಿಕ್ ಮತ್ತು ಡೆಮೋಕ್ರಸಿ ಇರೋ ಕಂಟ್ರಿನ ಇಬ್ಬರು ಒಂದಾಗಿ ಸೇರಿದ್ರೆ ಡೆಫಿನೆಟ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಕಾಮನ್ ಪೀಪಲ್ ಅಂದರೆ ಪೀಪಲ್ಗೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಹೆಂಗೆ ಅಂತಂದರೆ ಲೈಕ್ ಮೋದಿ ಮತ್ತು ಟ್ರಂಪು, ಸೊ ಇಬ್ಬರು ಲಾರ್ಜ್ ಅಲ್ವಾ, ಲೈಕ್ ಐ ಮೀನ್ ಎಕನಾಮಿಕಲ್ ಆಗಲಿ ಇಂಡಿಯಾ ಬಂದ್ಬಿಟ್ಟು ಗ್ರೋಯಿಂಗ್ ಎಕನಾಮಿಕ್. ಸೊ ಅದು ನಾವು ಮಿಸ್ ಮಾಡೋಂಗೆ ಇಲ್ಲ, ಅದು ಹೇಳ್ಬೇಕು ಅಂತ ಆ ಥರ ಒಂದು. ಆ್ಯಂಡ್ ಆಲ್ರೆಡಿ ಯು ನೋ ದ್ಯಾಟ್ US ಯಾವ ಥರ ಎಕನಾಮಿಕ್ ಅಂದರೆ ಡೆಮೋಕ್ರಸಿಯಲ್ಲಿದೆ ಅಂತ ಅವರಿಬ್ಬರು ಸೇರಿದಾಗ ಲೆಕ್ಕ ಹಾಕಿ. ಐ ಮೀನ್ ಈ ಟ್ವೀಟ್ ಹೆಂಗೆ ಟ್ರೆಂಡ್ ಆಗಿದೆ ಅಂತಂದರೆ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅದರಿಂದ ಆಲ್ಮೋಸ್ಟ್ ಶೇರ್ ಮಾರ್ಕೆಟ್ ಏನಾದರೂ ಇನ್ವೆಸ್ಟ್ ಮಾಡಿದ್ದಿದ್ರೆ ಲೈಕ್ ಪ್ರೀವಿಯಸ್ ಡೇ ಲೈಕ್ ಏನಾದರೂ ಆಪ್ಷನ್ಸ್ನ ಹೋಲ್ಡಿಂಗ್ ಮಾಡಿದ್ದಿದ್ರೆ ನೀವು ಡೆಫಿನೆಟ್ಲಿ ಹೇಳ್ತಿದ್ದೀನಿ, ಇಟ್ಸ್ ಹ್ಯೂಜ್ ಪ್ರಾಫಿಟ್ ಅನ್ನೋದನ್ನೊಂದು ಮೇಕ್ ಮಾಡೋದು ಡೆಫಿನೆಟ್ಲಿ ಅದು. ಎಸ್, ಸೊ ಈ ಒಂದು ಲೈನೇ ಬಂದ್ಬಿಟ್ಟು ಹೇಳ್ಬೇಕು ಅಂತಂದರೆ ತುಂಬ ಟ್ರೆಂಡ್ ಆಗ್ತಿರೋದು ಈ ಟ್ವೀಟಲ್ಲಿ ಈ ಲೈನ್ ಅನ್ನೋದನ್ನು. ಸೊ ಇದರಿಂದ ಒಂದು ಟ್ವೀಟಿಂದ ಎಕನಾಮಿಕನ್ನೇ ನಾವು
ಆಡಿಸ್ಬೋದು ಅಂತ ಅಂದರೆ ಅದೆಷ್ಟು ಪವರ್ಫುಲ್ ಇದೆ ಅಂತ ಥಿಂಕ್ ಮಾಡಿ. ಇದರಿಂದ ನಾನು ಒಂದು ಬ್ಯಾಲೆನ್ಸ್ ಪಾಯಿಂಟ್ ಕೂಡ ಹೇಳಬೇಕು. ಏನು ಅಂತಂತಂದರೆ ಇದು ಏನೇನು ಟ್ಯಾರಿಫ್ ಕಮ್ಮಿ ಆಗಿದೆ, ಸೊ ಇದನ್ನು ಬಂದ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ಗೂ ಅಪ್ಲೈ ಆಗುತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಇದನ್ನು ಇಮಿಡಿಯೇಟ್ಲಿ ಅಪ್ಲೈ ಅಂತೂ ಆಗಲ್ಲ. ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್ ಅನ್ನೋದನ್ನು ಕನ್ಸ್ಯೂಮ್ ಆಗುತ್ತೆ, ಟೈಮ್ ತಗೊಳುತ್ತೆ. ಸಪೋಸ್ ಈಗ ಏನಾದರೂ ಪಾಲಿಟಿಕ್ಸ್ ಆರ್ ಸಮಥಿಂಗ್ ಏನಾದರೂ ಚೇಂಜ್ ಆಯಿತು ಅಂದಾಗ ರೂಲ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಕರೆಕ್ಟ್, ಎಕ್ಸಾಕ್ಟ್ಲಿ ಆಪರ್ಚುನಿಟಿ ಅನ್ನೋದು ಇದೆ. ಬಟ್ ದ ಥಿಂಗ್ ಇಸ್ ಲಾಂಗ್ ಟರ್ಮ್ ಇಂಪ್ಲಿಮೆಂಟೇಷನ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಓಕೆನಾ? ಎಸ್, ಓವರಾಲ್ ನೋಡಿದ್ರೆ ಈ ಪಾಸಿಟಿವ್, ಈ ರಿಡಕ್ಷನ್ ಅನ್ನೋದು ಪಾಸಿಟಿವ್ ಸಿಗ್ನಲ್ ಫಾರ್ ಇಂಡಿಯಾಗೆ. ಆ್ಯಂಡ್ ಆಲ್ಸೋ ಅನ್ನೋದು ಇದರಿಂದ ನಮಗೇನಾಗುತ್ತೆ, ಜಾಬ್ ಬೂಸ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್, ಸೊ ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಇವೆಲ್ಲ ಕೂಡ ಆಗುತ್ತೆ. ಓಕೆನಾ? ಸೊ ಆ್ಯಂಡ್ ಈ ಟ್ವೀಟಿಂದ ನಾನು ಆಲ್ರೆಡಿ ಹೇಳ್ದಂಗೆ ಇಟ್ಸ್ ವೆರಿ ವೆರಿ ಸ್ಟ್ರಾಂಗ್ ಸಿಗ್ನಲ್ಲು ಇಂಡಿಯಾ ಗ್ರೋತಿಗೆ. ಬಟ್ ಇದೆಲ್ಲ ಟೈಮ್ ಆಗುತ್ತೆ. ಇದು ಯಾವ ಥರ ಏನೇನು ಅಂತ ನಾವು ಅಂದರೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಕರೆಂಟ್ ಟ್ರೆಂಡ್ ಇದೇನೆ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನು, ರಿಡಕ್ಷನ್ ಆಗಿರೋದ್ರಿಂದ ಏನೇನು ಬೆನಿಫಿಟ್ ಇರಬಹುದು, ಇನ್ನು ನಾನೇನಾದರೂ ಪಾಯಿಂಟ್ಸ್ ಏನಾದರೂ ಬಿಟ್ಟಿದ್ದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.